ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶ್ರುತಿ. ಇವತ್ತಿನ ವಿಡಿಯೋ ಏನಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆ, ಸ್ಯಾರಿ ಯಾವ ತರ ಡ್ರೈಪ್ ಮಾಡೋದು ಅಂತ ತಲೆ ಕೆಡಿಸ್ಕೊಂಡಿದ್ದೀರಾ, ಅವರಿಗಾಗಿ ಈ ವಿಡಿಯೋ. ಇನ್ನು ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ದೇವಿಗೆ ಯಾವ ಸೀರೆ ಉಡಿಸ್ತೀರೋ ಆ ಸೀರೆನ ತಗೊಂಡು ನಾನು ನೆಲದಲ್ಲಿ ಹಾಕೊಂಡಿದೀನಿ. ಇದು ನಾನು ವೇರ್ ಮಾಡ್ಬೇಕಾಗಿರೋ ಸೀರೆ, ಅದಕ್ಕೋಸ್ಕರ ನೀವು ಆ ತರ ಹಾಕೊಳಕ್ ಹೋಗ್ಬೇಡಿ. ಯಾವ್ದಾದ್ರು ಒಂದ್ ಚಾಪೆ ಹಾಕಿ ಅದ್ರ ಮೇಲೆ ಸೀರೆ ಹಾಕೊಂಡು ಮಡ್ಚ್ಕೊಳ್ಳಿ, ಇಲ್ಲ ಅಂದ್ರೆ ಗಲೀಜಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಈ ತರ ಎರಡು ಕಡೆ ನಾನು ಯಾವ ತರ ಇಟ್ಕೋತಾ ಇದ್ದೀನೋ ಆ ತರ ನೀವು ನೋಡ್ಕೊಂಡು ಪ್ಲೀಟ್ಸ್ ನ ಒಂದೊಂದಾಗಿ ನೀಟಾಗಿ ಇಟ್ಕೊಳ್ಳಿ. ಯಾರಾದ್ರೂ ಹೆಲ್ಪಿಗಿದ್ರೆ ಹೆಲ್ಪಿಗೆ ತಗೊಂಡು ಬೇಕಾದ್ರೆ ಮಾಡ್ಬೋದು. ನನಗೆ ಯಾರು ಹೆಲ್ಪಿಗೆ ಇರ್ಲಿಲ್ಲ, ಅದಕ್ಕೋಸ್ಕರ ನಾನು ಒಬ್ಳೆ ಮಾಡ್ತಾ ಇದ್ದೀನಿ. ಪ್ಲೇಟ್ಸ್ನೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಂಡಿದ್ದೀರಾ ಅಂತ ಒಂದ್ಸತಿ ನೋಡ್ಕೊಂಡು ಒಂದೊಂದು ಪ್ಲೇಟ್ನ ನೋಡ್ಕೊಂಡು ನಿಧಾನಕ್ಕೆ ಈ ತರ ಪ್ಲೇಟ್ನ ಇಟ್ಕೊಳ್ಳಿ. ನೀವೇನಾದ್ರೂ ವರಮಹಾಲಕ್ಷ್ಮಿಗೆ ಡ್ರೇಪ್ ಮಾಡ್ತೀವಿ ಡೈರೆಕ್ಟ್ ಆಗಿ ಅಂದ್ರೆ ಒಂದ್ 2-3 ಸತಿ ಟ್ರೈ ಮಾಡಿ, ಆಮೇಲೆ ಡ್ರೇಪ್ ಮಾಡಿ. ಅದೆಲ್ಲ ಡ್ರೇಪ್ ಮಾಡಿದ್ಮೇಲೆ ನೋಡಿ ಈ ತರ ಒಂದು ಪಿನ್ ತಗೊಂಡು ಆ ಕಡೆ ಕೊನೆಯಲ್ಲಿ ಈ ಕಡೆ ಕೊನೆ ಪಿನ್ಸ್ ನ ಹಾಕೋಬೇಕಾಗುತ್ತೆ. ಈ ತರ ಹಾಕೊಳ್ಳೋದ್ರಿಂದ ನಮ್ಗೆ ಸ್ಯಾರಿ ಡ್ರೇಪಿಂಗ್ ಮಾಡೋದು ತುಂಬಾನೇ ಈಸಿ ಆಗುತ್ತೆ. ಅದಕ್ಕೋಸ್ಕರ ಆ ಕಡೆ ಕೊನೆ ಈ ಕಡೆ ಕೊನೆಗೂ ಈ ತರ ಪಿನ್ ಮಾಡೋದ್ರಿಂದ ನಿಮ್ಗೆ ತುಂಬಾನೇ ಈಸಿ ಆಗುತ್ತೆ. ಡ್ರೇಪ್ ಮಾಡುವಾಗ ಯಾವ್ದೇ ಕಷ್ಟ ಇರಲ್ಲ, ಯಾರ್ದೇ ಹೆಲ್ಪ್ ಇಲ್ದಂಗೆ ನಾವು ಡ್ರೇಪ್ ಮಾಡ್ಕೋಬಹುದು. ಅದಕ್ಕೋಸ್ಕರ ಎರಡು ಕಡೆನೂ ಪಿನ್ಸ್ ನ ಹಾಕೊಳ್ಳಿ. ನೋಡಿ ನಾನು ಈ ಕಡೆನೂ ಅದೇ ತರ ಬಾರ್ಡರ್ ನ ನೋಡ್ಕೊಂಡು ಒಂದೇ ಲೆವೆಲ್ ಅಲ್ಲಿ ಇರೋ ತರ ನೋಡ್ಕೊಂಡು ನೀವು ಪಿನ್ಸ್ ನ ಹಾಕೋಬಿಡಿ. ಪಿನ್ಸ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬೇಕಂದ್ರೆ ಡ್ರೇಪ್ ಮಾಡಿದಾಗ ನೋಡಿ ನೀವು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿರುತ್ತೆ. ನಾನು ಎರಡು ಕಡೆನೂ ಪಿನ್ಸ್ ನ ಹಾಕೋದು ಆಯ್ತು. ಇವಾಗ ಸೆಂಟರ್ಗೂ ಸೇಮ್ ಅದೇ ತರ ನೋಡ್ಕೊಂಡು ಒಂದ್ಸತಿ ನೀವೆಲ್ಲ ಅದನ್ನೆಲ್ಲ ನೀಟಾಗಿ ಈ ತರ ಒಂದ್ ಐರನ್ ತರ ಕೈಯಲ್ಲಿ ಒಂದ್ಸತಿ ಮಾಡ್ಕೊಬಿಡಿ. ಅದನ್ನ ಒಳಗಡೆ ಎಲ್ಲ ಪ್ಲೇಟ್ಸ್ ಇರುತ್ತೆ, ನೋಡ್ಕೊಂಡು ಮೇಲಕ್ಕೆ ತಕ್ಕೊಂಡು ಪಿನ್ಸ್ ನ ಹಾಕೊಳ್ಳಿ, ನೋಡ್ಕೊಂಡು ಹಾಕೊಳ್ಳಿ. ಇಲ್ಲಾಂದ್ರೆ ಒಳಗಡೆ ಪ್ಲೇಟ್ಸ್ ಎಲ್ಲ ಇರುತ್ತೆ, ಅದನ್ನ ಮೇಲಕ್ಕೆ ಎಳ್ದಿ ಸೆಂಟರ್ಗೆ ಎಲ್ಲ ಎಳ್ಕೊಂಡು ನೀಟಾಗಿ ನೋಡ್ಕೊಂಡು ಪಿನ್ ಹಾಕೊಳ್ಳಿ. ಈ ತರ ಹಾಕೋದ್ರಿಂದ ನಿಮ್ಗೆ ಡ್ರೇಪ್ ಮಾಡುವಾಗ ತುಂಬಾ ಈಸಿ ಆಗುತ್ತೆ. ಅದಕ್ಕೋಸ್ಕರ ಸೆಂಟರ್ ಅಲ್ಲೂ ನಾವು ಪಿನ್ಸ್ ನ ಹಾಕೋಬೇಕಾಗುತ್ತೆ. ನೋಡ್ಕೊಂಡು ಹಾಕೊಳ್ಳಿ ನೀಟಾಗಿ. ಒಂದ್ಸತಿ ಅದೆಲ್ಲ ಕರೆಕ್ಟ್ ಆಗಿ ಇದೆಯಾ ಅಲ್ವಾ ಅಂತ ನೋಡ್ಕೊಂಡು ನೋಡಿ 3 ಹತ್ರ ಪಿನ್ಸ್ ಹಾಕ್ಬೇಕಾಗುತ್ತೆ. ಸೆಂಟರ್ ಪ್ಲೇಟ್ಸ್ ಎಲ್ಲ ಹಿಡ್ದಿದ್ದಾಯ್ತು. ಇವಾಗ ಸೆರಗು ಪ್ಲೇಟ್ಸ್ ನ ಯಾವ ತರ ಮಾಡೋದಂತ ತೋರ್ಸ್ಕೊಡ್ತೀನಿ. 5ರಿಂದ 6 ಇಟ್ಕೊಳ್ಳಿ, ಅದಕ್ ಮೇಲೆ ಇಟ್ಕೊಳಕ್ ಹೋಗ್ಬೇಡಿ. ಇಟ್ಕೊಳ್ಳೋದು ಎಷ್ಟಿಂದ ಅದು ತುಂಬಾನೇ ಒಂಥರ ಚೆನ್ನಾಗ್ ಕಾಣಲ್ಲ. ಅದಕ್ಕೋಸ್ಕರ 6 ಇಟ್ಕೊಳ್ಳಿ ಸಾಕಾಗುತ್ತೆ, ಇಲ್ಲ 5 ಇಟ್ಕೊಳ್ಳಿ ಸಾಕಾಗುತ್ತೆ. ಎಲ್ಲ ಒಂದೇ ತರ ಇರೋ ತರ ನೋಡ್ಕೊಂಡು ಇಟ್ಕೊಳ್ಳಿ. ನನಗೆ ನೋಡಿ 6 ಪ್ಲೇಟ್ ಬಂದಿದೆ, ಸಾಕು ಇಷ್ಟೇ. ಅದಕ್ಕೆ ಪಿನ್ ಮಾಡ್ಕೊತಾ ಇದ್ದೀನಿ. ಇದೇ ತರ 3 ಹತ್ರ ನಾವು ಪಿನ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಅರೇಂಜ್ ಮಾಡ್ಕೊಂಡು ಪಿನ್ಸ್ ನ ಹಾಕೊಳ್ಳಿ. ಫಸ್ಟ್ ಪಿನ್ ಹಾಕೊಂಡ್ಮೇಲೆ ಅದನ್ನ ನೀಟಾಗಿ ಅರೇಂಜ್ ಮಾಡ್ಕೊಂಡು ಒಂದೊಂದು ಯಾರಾದ್ರೂ ಹೆಲ್ಪ್ ಇದ್ರೆ ಇಟ್ಕೊಂಡಿದ್ರೆ ಬೆಸ್ಟ್ ಅನ್ಸುತ್ತೆ. ಇಲ್ಲ ಅಂದ್ರೆ ನೀವೇ ಏನ್ ಮಾಡಕ್ ಆಗಲ್ಲ, ನಾವೇ ಮಾಡ್ಕೋಬೇಕಾಗತ್ತೆ. ನೋಡಿ ಈ ತರ ಇಟ್ಕೊಂಡು ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ, ಒಳಗಡೆ ಎಲ್ಲ ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ ಒಂದ್ಸತಿ ಐರನ್ ಮಾಡ್ಕೊಂಡು ಈ ತರ ಮಾಡ್ಕೊಂಡು ಅದನ್ನ ಒಂದೊಂದೇ ಅರೇಂಜ್ ಮಾಡ್ಕೊಂಡು ಹಾಕೊಳ್ಳಿ. ಒಂದು ಬಾರ್ ಅಷ್ಟು ಬಿಟ್ಟಿರ್ತೀವಲ್ಲ ಅಲ್ಲಿ 3 ಪಿನ್ಸ್ ನ ಹಾಕೋಬೇಕಾಗತ್ತೆ. ನೆಕ್ಸ್ಟ್ ಬಂದು ಈ ತರ ಒಂದು ಬಿನ್ಗೆ ತಗೊಂಡು ಇದೇ ತರ ಅಂತ ಇಲ್ಲ, ನಿಮ್ಗೆ ಯಾವ ತರ ಅನ್ಸುತ್ತೋ ಆ ತರ ಕಟ್ಕೊಬಿಡಿ. ಟೈಟ್ ಆಗಿ ಕಟ್ಕೊಳ್ಳಿ. ಲೂಸ್ ಆಗಿ ಕಟ್ಟಿದ್ರೆ ಕೈ ಸ್ವಲ್ಪ ಅಲ್ಗಾಡಿ ಇನ್ನೊಂದ್ ಕಡೆ ತಿರ್ಕೊಂಡು ಹೋಗೋ ತರ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಟೈಟ್ ಆಗಿ ಇಟ್ಕೊಂಡು ಕಟ್ಕೊಳ್ಳಿ. ಇವಾಗ ಒಂದು ಬ್ಲೌಸ್ ಪೀಸ್ ನ ತಗೊಂಡು ನೋಡಿ ಈ ತರ ಫ್ರಂಟ್ ಟು ಬ್ಯಾಕ್ ನ ನೋಡ್ಕೊಂಡು ಬಾರ್ಡರ್ ಯಾವ ಕಡೆ ಬರುತ್ತೋ ಅದನ್ನ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ನೋಡಿ ಬಿಂದಿಗೆಗೆ ಈ ತರ ಬರೋ ತರ ಇಟ್ಕೊಂಡು, ಯಾರಾದ್ರೂ ಹೆಲ್ಪಿಗಿದ್ರೆ ಈ ತರ ಇಟ್ಕೊಂಡು ನೋಡಿ ಹಿಂದೆ ಈ ಕಡೆ ಕೈಗೆ ಸೆರಗು ಬಾರ್ಡರ್ ನೀಟಾಗಿ ಬರೋ ತರ ಇಟ್ಕೊಂಡು ಪಿನ್ಸ್ ನ ಹಾಕೊಳ್ಳಿ. ಯಾಕಂದ್ರೆ ಇದು ಬ್ಲೌಸ್ ಪೀಸು ಬ್ಲೌಸ್ ತರಾನೇ ಇರುತ್ತೆ, ಅದಕ್ಕೋಸ್ಕರ ಪಿನ್ ಹಾಕೊಂಡ್ರೆ ನೀಟಾಗಿ ಕೈಗೂ ಹಿಡ್ದು ನೀಟಾಗಿ ಪಿನ್ ಹಾಕೋಬಿಡಿ. ಅವಾಗ ಚೆನ್ನಾಗಿ ಸ್ಟಿಫ್ ಆಗಿ ಕುತ್ಕೊಳ್ಳುತ್ತೆ. ಸೇಮ್ ಇದೇ ತರ ಈ ಕಡೆನೂ ಅದೇ ತರಾನೇ ಪಿನ್ ಮಾಡ್ಕೊಬಿಡಿ. ಪಿನ್ ಮಾಡ್ಕೊಂಡಿದ್ಮೇಲೆ ಇನ್ನ ಒಂದು ಬ್ಲೌಸ್ ಪೀಸ್ ನ ತಗೊಂಡು ನೋಡಿ ಈ ತರ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿ ಈ ಸ್ವಲ್ಪ ಅಲ್ಲಿ ಬಂದಿರುತ್ತಲ್ವಾ ಅಲ್ಲಿ ನೀಟಾಗಿ ಆತರ ಇಟ್ಕೊಳ್ಳಿ. ಆತರ ಇಟ್ಕೊಳ್ಳೋದ್ರಿಂದ ಸ್ಯಾರಿ ಡ್ರೇಪ್ ಮಾಡಿದಾಗ ತುಂಬಾನೇ ಚೆನ್ನಾಗಿರುತ್ತೆ. ಆತರ ಇಟ್ಕೊಂಡು ಪಿನ್ ಹಾಕೋಬಿಡಿ. ಆತರ ಇಟ್ಕೊಂಡು ಪಿನ್ ಹಾಕೋಬಿಡಿ. ಆ ಕಡೆನೂ ಸೇಮ್ ಎರಡು ಕಡೆನೂ ಇದೇ ತರ ಪಿನ್ ಹಾಕೋಬೇಕಾಗುತ್ತೆ. ಈ ತರ ಹಾಕೋದ್ರಿಂದ ಸ್ಯಾರಿ ಡ್ರೇಪ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಒಂಥರ ಚೆಸ್ಟ್ ಪ್ಲೀಟ್ಸು ತುಂಬಾ ಹೈ ಆಗಿ ಜ್ಯುವೆಲರಿ ಎಲ್ಲ ಹಾಕಿದ್ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ಈ ತರ ನಾವು ಒಂದು ಬ್ಲೌಸ್ ಪೀಸ್ ನ ಹಾಕೋತೀವಿ. ಇಲ್ಲ ಬ್ಲೌಸ್ ಪೀಸ್ ಇಲ್ಲ ಅಂದ್ರೇನು ಒಂದ್ ಸ್ಯಾರಿನೂ ಇಟ್ಕೊಂಡು ಆತರ ನಾವು ಇದ್ ಮಾಡ್ಕೋಬಹುದು. ಸ್ಯಾರಿ ಇಟ್ಮೇಲೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕೂರುತ್ತೆ. ಇವಾಗ ಒಳಗಡೆ ಎಲ್ಲ ನಾವು ಸ್ವಲ್ಪ ಮೆಸ್ಸಿಯಾಗಿರುತ್ತೆ, ಅದನ್ನೆಲ್ಲ ಒಂದೇ ತರ ಬರೋ ತರ ನೋಡ್ಕೊಂಡು ಸ್ವಲ್ಪ ತಳ್ಕೊಳ್ಳಿ, ಕೈಯಿಂದ ಕೈ ಬಿಟ್ಟು ತಳ್ಕೊಂಡಿದ್ಮೇಲೆ ನೋಡಿ ಯಾವ ತರ ಕಾಣುತ್ತೆ ಅಂತ. ನೆಕ್ಸ್ಟ್ ಬಂದು ಒಂದು ಪಾತ್ರೆಯಲ್ಲಿ ಅಕ್ಕಿ ತಗೊಳ್ಳಿ. ನಿಮ್ ಹತ್ರ ಯಾವ ಪಾತ್ರೆ ಇದ್ರೆ ಅದನ್ನ ತಗೊಳ್ಳಿ. ತಗೊಂಡು ನೋಡಿ ನಾನು ಈ ತರ
ಈ ತರ ಹಾಕೊಂಡು ಈ ತರ ಟರ್ನ್ ಮಾಡ್ಕೊಂಡು ಅಲ್ಲಿ ಹಾಕಿರೋ ಪಿನ್ನ ಬಿಚ್ಕೋತಾ ಇದೀನಿ. ಬಿಚ್ಕೊಂಡು ಸ್ವಲ್ಪ ಮೇಲಕ್ಕೆ ಇಟ್ಕೊಳ್ಳಿ ನೋಡಿ, ಆ ತರ ಇಟ್ಕೊಂಡು ಅದನ್ನೆಲ್ಲ ತಳ್ಕೊಬಿಡಿ. ತಳ್ಕೊಂಡು ಆ ತರ ಇಟ್ಕೊಂಡು ಒಂದೊಂದು ಪ್ಲೇಟ್ನ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಒಂದೊಂದೇ ಪ್ಲೇಟ್ನ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಪ್ಲೇಟ್ಸ್ ಎಲ್ಲ ಒಳಗಡೆ ಇರುತ್ತೆ, ಅದಕ್ಕೆ ನೋಡ್ಕೊಂಡು ಒಂದೊಂದೇ ಪ್ಲೇಟ್ನ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಸೊ ಎಷ್ಟು ಅಗಲ ಬೇಕೋ ನಿಮಗೆ ಅಷ್ಟು ಅಗಲನು ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ನೋಡಿ ಈ ತರ ಒಳಗಡೆ ಎಲ್ಲ ಇರುತ್ತೆ, ನೋಡ್ಕೊಂಡು ಅರೇಂಜ್ ಮಾಡ್ಕೊಳ್ಳಿ ಸಾಕು. ನಿಮ್ಗೆ ಎಷ್ಟು ಅಗಲ ಬೇಕೋ ಯಾವ ತರ ಬೇಕೋ ಸ್ವಲ್ಪ ಹಿಂದೆ ಎಳೆದ್ಮೇಲೆ ಇನ್ನೂ ಅಗಲ ಬರುತ್ತೆ, ಅವಾಗ ನೀಟಾಗಿ ಎಲ್ಲ ಪ್ಲೇಟ್ಸ್ ಎಲ್ಲ ಬರುತ್ತೆ. ಅವಾಗ ಇಟ್ಕೊಂಡು ಈ ತರ ಒಂದು ದಾರ ಕಟ್ಕೊಳ್ಳಿ. ದಾರ ಕಟ್ಟೋದ್ರಿಂದ ತುಂಬಾನೇ ಟೈಟ್ ಆಗಿರುತ್ತೆ, ಅದಕ್ಕೋಸ್ಕರ ದಾರನ ಟೈಟ್ ಆಗಿ ಕಟ್ಕೊಳ್ಳಿ. ಟೈಟ್ ಆಗಿ ಕಟ್ಟೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನೋಡಿ ಇವಾಗ ಮೇಲಿರೋ ಪ್ಲೇಟ್ನ ಸ್ವಲ್ಪ ಉದ್ದ ಇರ್ಲಿ, ಉದ್ದದಿಂದ ಬಿಟ್ಕೊಂಡು ಅದನ್ನ ಈ ತರ ಟ್ವಿಸ್ಟ್ ಮಾಡಿ ಈ ತರ ಹಾಕೊಂಡು ಒಂದೊಂದೇ ಪ್ಲೇಟ್ಸ್ನ ಇದನ್ನು ಅರೇಂಜ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ನೋಡ್ಕೊಂಡು ಅರೇಂಜ್ ಮಾಡ್ಕೊಳ್ಳಿ. ಅದನ್ನ ಟೈಟ್ ಆಗಿ ಸ್ವಲ್ಪ ಇಟ್ಕೊಂಡು ಅರೇಂಜ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಬಿದೋಗ್ಬಿಡುತ್ತೆ. ಅದಕ್ಕೋಸ್ಕರ ನೋಡ್ಕೊಂಡು ಅರೇಂಜ್ ಮಾಡ್ಕೊಳ್ಳಿ. ಒಳಗಡೆ ಎಲ್ಲ ಪ್ಲೇಟ್ಸ್ ಎಲ್ಲ ಹಂಗೆ ಇರುತ್ತೆ. ನೀಟಾಗಿ ಒಂದೊಂದೇ ಎಳ್ದು ಈ ತರ ಅಗಲ ಪಾತ್ರೆ ಎಷ್ಟು ಅರ್ಧದಷ್ಟು ಬರ್ಬೇಕಾಗುತ್ತೆ ಆ ತರ ದಾರ ಒಂದು ಕಟ್ಕೊಳ್ಳಿ. ಟೈಟಾಗಿ ಕಟ್ಕೊಳ್ಳಿ. ಟೈಟಾಗಿ ಕಟ್ಟೋದ್ರಿಂದ ಇದೇ ಲಾಸ್ಟು. ಇವಾಗ ಕಾಲ್ನೆಲ್ಲ ಅರೇಂಜ್ ಮಾಡ್ಕೊಳ್ಳೋಣ. ಈ ತರ ಒಳಗಡೆ ಇರುತ್ತಲ್ವಾ ಆ ಪ್ಲೇಟ್ನ ತಗೊಂಡು ಒಳಗಡೆ ಇರೋ ಪ್ಲೇಟ್ಸ್ನ ತಗೊಂಡು ಕಾಲ್ನ ಅರೇಂಜ್ ಮಾಡ್ಕೊಂಡು ಮುಂದಕ್ಕೆ ಈ ತರ ಅರೇಂಜ್ ಮಾಡಿ ನೀಟಾಗಿ ಹಾಕೋಬಿಡಿ. ನಿಮ್ಗೆ ಯಾವ ತರ ಬೇಕೋ ಆ ತರ ಹಾಕೋಬಹುದು. ಸೇಮ್ ಇದೇ ತರಾನು ಈ ಕಡೆ ಕಾಲ್ನು ಅಷ್ಟೇ ನಾನು ಫಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ತರ ಹಾಕೋಬಿಡಿ, ಹಾಕೊಳ್ಳಿ. ನೆಕ್ಸ್ಟ್ ಬಂದು ನಾವು ಅಲ್ಲಿ ಹಾಕಿಟ್ಟಿದ್ವಲ್ಲ ಕೈ ಅದೆಲ್ಲ ಅದನ್ನ ಎತ್ತಿ ನೀಟಾಗಿ ಅದ್ರ ಮೇಲೆ ನೀಟಾಗಿ ಕೂರೋ ತರ ನೀಟಾಗಿ ಇಟ್ಕೊಳ್ಳಿ. ಇಟ್ಕೊಂಡು ಸೆರಗು ಪ್ಲೇಟ್ಸ್ ನ ತೆಗ್ದಿ ನೀಟಾಗಿ ಅರೇಂಜ್ ಮಾಡಿ. ಈ ತರ ನಾನು ವಿಡಿಯೋದಲ್ಲಿ ಯಾವ ತರ ತೋರಿಸ್ತೀನೋ ಆ ತರ ಅರೇಂಜ್ ಮಾಡಿ ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಕೂರುತ್ತೆ. ಇದಕ್ಕೆ ನಾವು ಆ ತರ ಬ್ಲೌಸ್ ಪೀಸ್ ಒಳಗಡೆ ಹಾಕ್ಬೇಕು ಅನ್ನೋದು, ಅದಕ್ಕೋಸ್ಕರನೇ ನಾನು ಬ್ಲೌಸ್ ಪೀಸ್ ಒಳಗಡೆ ಹಾಕಿದ್ದು. ನಿಮಗೆ ಯಾವ ತರ ಬೇಕೋ ಆ ತರ ಹಾಕೋಬಹುದು ಅಷ್ಟೇ. ನೋಡಿ ಈ ತರ ಪ್ಲೇಟ್ಸ್ ಎಲ್ಲ ನೀಟಾಗಿ ಅರೇಂಜ್ ಮಾಡಿ ಪಿನ್ ಅಲ್ಲಿ ಕೈ ಇಟ್ಕೊಂಡಿದೀನಿ ಅಲ್ವಾ ಆ ಜಾಗದಲ್ಲಿ ಒಂದು ಪಿನ್ ಹಾಕೊಳ್ಳಿ. ಪಿನ್ ಹಾಕೊಂಡ್ಮೇಲೆ ಮುಂದೆನೂ ಅಷ್ಟೇ ನೀಟಾಗಿ ಪ್ಲೇಟ್ಸ್ ನೆಲ್ಲ ಅರೇಂಜ್ ಮಾಡ್ಕೊಳ್ಳಿ. ಅರೇಂಜ್ ಮಾಡಿ ಆಮೇಲೆ ಡಾಬ್ ಹಾಕೊಳ್ಳಿ. ನೋಡಿ ಈ ತರನೇ ಪಿನ್ಸ್ ನ ಒಳಗಡೆಯಿಂದ ಹಾಕೋಬಹುದು, ಇಲ್ಲ ಮೇಲ್ಗಡೆಯಿಂದನೂ ಹಾಕೋಬಹುದು, ಅದು ನಿಮ್ ಇಷ್ಟ. ಈ ತರ ಪ್ಲೇಟ್ ನೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಅರೇಂಜ್ ಮಾಡಿ ಬೆಲ್ಟ್ ಇದ್ರೆ ಬೆಲ್ಟ್ ಹಾಕೊಳ್ಳಿ, ಇಲ್ಲಾಂದ್ರೆ ಯಾವ್ದಾದ್ರು ಒಂದು ದಾರನ ಟೈಟ್ ಆಗಿ ಕಟ್ಕೊಬಿಡಿ. ಕಟ್ಕೊಂಡು ಅದ್ರ ಮೇಲೂ ಬೆಲ್ಟ್ ಹಾಕೋಬಹುದು. ಅಲ್ಲಿ ಸ್ವಲ್ಪ ಕೆಳಗಡೆ ಇರುತ್ತಲ್ವಾ ಅಲ್ಲೇ ನೋಡಿ ಅಲ್ಲೇ ಹಾಕೊಳ್ಳಿ ಬೆಲ್ಟ್ ನ, ಅವಾಗ ಚೆನ್ನಾಗಿ ಕಾಣುತ್ತೆ. ಇದೆಲ್ಲ ಮುಗಿದ್ಮೇಲೆ ಮುಂದೆ ಇರೋ ಪ್ಲೇಟ್ಸ್ ನ ಸ್ವಲ್ಪ ಅಗಲ ಮಾಡಿ ತೆಕ್ಕೊಂಡು ಅಲ್ಲಿ ಒಂದು ಪಿನ್ ಹಾಕೊಳ್ಳಿ, ಇಲ್ಲ ಗುಂಡ್ ಪಿನ್ ಇದ್ರೆ ಗುಂಡ್ ಪಿನ್ ಹಾಕೋಬಿಡಿ. ಎಲ್ಲ ಪ್ಲೇಟ್ಸ್ ಕಾಲ್ನ ಎಲ್ಲ ತೆಗ್ದು ನೀಟಾಗಿ ನಿಮ್ಗೆ ಯಾವ ತರ ಬೇಕೋ ಆ ತರ ಇಟ್ಕೊಂಡು ಒಳಗಡೆಯಿಂದನೂ ಒಂದು ಪಿನ್ ಹಾಕೊಳ್ಳಿ. ನಾನು ಒಳಗಡೆಯಿಂದನೂ ಒಂದು ಪಿನ್ ಹಾಕ್ತಾ ಇದೀನಿ ನೋಡಿ. ಈ ತರ ಒಳಗಡೆಯಿಂದಾನೇ ಹಾಕೊಳ್ಳಿ. ಒಳಗಡೆಯಿಂದ ಹಾಕೋದ್ರಿಂದ ಕಾಲು ಎಲ್ಲೂ ಅಲಗಡಲ್ಲ, ಅವಾಗ ಚೆನ್ನಾಗಿ ದೇವಿ ಚೆನ್ನಾಗಿ ಕೂರುತ್ತೆ. ಪಿನ್ ಎರಡು ಕಾಲ್ಗೂ ಬೇಕಿದ್ರೇನು ಹಾಕೋಬಹುದು, ಅದು ನಿಮ್ ಇಷ್ಟ. ನಾನು ಒಂದೇ ಕಾಲ್ಗೆ ಹಾಕ್ತಾ ಇದ್ದೀನಿ. ಈ ತರ ಇಟ್ಕೊಂಡು ಪಿನ್ ಹಾಕೋಬಿಡಿ. ನೋಡಿ ಈ ತರ ಕಾಲ್ನೆಲ್ಲ ಅರೇಂಜ್ ಮಾಡ್ಕೊಳ್ಳಿ. ಅರೇಂಜ್ ಮಾಡಿ ಆಮೇಲೆ ಪ್ಲೇಟ್ಸ್ ಎಲ್ಲ ನೀಟಾಗಿ ಒಂದ್ಸತಿ ಚೆನ್ನಾಗಿದ್ಯಾ ಇಲ್ವಾ ಅಂತ ಹಿಂದೆ ಮುಂದೆ ನೋಡಿ ನೀವು ಸ್ವಲ್ಪ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಪ್ಲೇಟ್ಸ್ನೆಲ್ಲ ಅಗಲ ನಿಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ನೋಡ್ಕೊಂಡು ಈ ತರ ಪಿನ್ ಹಾಕೋಬಿಡಿ, ಪರವಾಗಿಲ್ಲ. ಹಿಂದೆ ಒಂದು ಪಿನ್ನು ಆ ಕಡೆ ಒಂದು ಪಿನ್ ಹಾಕೋದ್ರಿಂದ ಏನು ಇದಾಗಲ್ಲ. ಪ್ಲೇಟ್ಸ್ ಎಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಂಡಿದ್ದಾಯ್ತು ನಂದು. ನಿಮ್ಗೆ ಯಾವ ತರ ಇದೆ ಅಂತ ನೋಡ್ಕೊಂಡು ಅಲ್ಲೆಲ್ಲ ಎಲ್ಲೆಲ್ಲಿ ಪಿನ್ ಹಾಕ್ಬೇಕು ಅದೆಲ್ಲ ಹಾಕೊಳ್ಳಿ. ಜ್ಯುವೆಲರಿನೂ ಅಷ್ಟೇ, ನಿಮ್ಗೆ ಎಷ್ಟೆಲ್ಲ ಜ್ಯುವೆಲರಿ ಹಾಕ್ಬೇಕು ಅನ್ಸುತ್ತೋ ಅಷ್ಟೆಲ್ಲ ಫಸ್ಟೇ ಜ್ಯುವೆಲರಿ ಎಲ್ಲ ಹಾಕಿ ಮುಗಿಸ್ಕೊಬಿಡಿ. ಮುಖವಾಡ ಎಲ್ಲ ಕೂರಿಸ್ಮೇಲೆ ಜ್ಯುವೆಲರಿ ಎಲ್ಲ ಹಾಕಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಫಸ್ಟೇ ನೀವು ಜ್ಯುವೆಲರಿ ಎಲ್ಲ ನೀಟಾಗಿ ಹಾಕೋಬಿಡಿ. ಮತ್ತೆ ಏನೇನೆಲ್ಲ ಎಲ್ಲೆಲ್ಲ ಪಿನ್ ನೀವು ಹಾಕೊಳ್ಳಿ. ಇದು ಫೈನಲ್ ಲುಕ್ ಯಾವ ತರ ಇದೆ ಅಂತ ನೀವೇ ನೋಡಿ. ಇದೇ ತರ ಸ್ಯಾರಿ ಡ್ರೈಪಿಂಗ್ ಇನ್ನು ಯಾವ ತರ ವಿಡಿಯೋಸ್ ಬೇಕಂತ ನನಗೆ ಹೇಳಿ, ಅದೇ ತರ ವಿಡಿಯೋಸ್ ನ ಮಾಡಿ ಹಾಕ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ ನ ನೋಡಿ. ಈ ವರಮಹಾಲಕ್ಷ್ಮಿ ಸ್ಯಾರಿ ಡ್ರೈಪಿಂಗ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.